ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ಸಜ್ಜಾಗಬೇಕು, ಯಾವ ರೀತಿ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ರಾಜ್ಯದ 7.5 ಕೋಟಿ ಕನ್ನಡಿಗರು ಕೂಡ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಈಗ ಕಳೆದ 4-5 ದಿನಗಳಿಂದ ಏನು ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹುಶಃ ಮಾಧ್ಯಮದಲ್ಲೇ ಚರ್ಚೆಗೆ ಇತ್ತೀಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಅದರಲ್ಲೂ ನಾಡಿನ ನಮ್ಮ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೇವೆ ಪ್ರತಿ ತಿಂಗಳು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಕಳೆದ 2 ವರ್ಷದ ಹಿಂದೆ ಒಂದು ಮಾತನ್ನ ಏನು ಕೊಟ್ಟಿದ್ರು, ಆದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಇರ್ತಕ್ಕಂಥದ್ದು ಬಹುಶಃ ನಾಡಿನ ಉದ್ದಗಲಕ್ಕೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಯಂದ್ರಗಳ ಒಂದು ಆಕ್ರೋಶವನ್ನು ಕೂಡ ತಾವೆಲ್ಲರೂ ಮಾಧ್ಯಮದಲ್ಲಿ ಅವರಿಗೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ಕಡೆಯಿಂದ ಬಂದಿರತಕ್ಕಂಥ ಉತ್ತರ, ಕಳೆದ 3-4 ತಿಂಗಳುಗಳಿಂದ ಇವತ್ತೇನು ಗೃಹಲಕ್ಷ್ಮಿ ಯೋಜನೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದಿರ್ಬೋದು, ಅಷ್ಟೇ ಅಲ್ಲ ಇವತ್ತು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ. ರೈತರಿಗೆ ಇವತ್ತು ವಿದ್ಯುತ್ ಅನ್ನ ಪೂರೈಕೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿನ್ನೆ ದಿನ ಶ್ರೀರಂಗಪಟ್ಟಣದಲ್ಲಿ, ಇತ್ತೀಚೆಗೆ ಹನೂರ್ನಲ್ಲೂ ಕೂಡ ರೈತಾಪಿ ವರ್ಗ ಹೋಗಿ ಏನು ನಮಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಸಿಗ್ತಾ ಇಲ್ಲ, ನಮಗೆ ಹೇಗಾದ್ರೂ ಬೇಸಿಗೆ ಕಾಲ ಬೇರೆ ಮುಂದೆ ಬರ್ತಾ ಇದೆ, ನಮ್ಮ ಹೊಲ ಗದ್ದೆಗಳಿಗೆ ನೀರನ್ನ ಇವತ್ತು ಪಂಪ್ ಸೆಟ್ ಮೂಲಕ ಏನು ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಇದು ಎಲ್ಲೋ ಒಂದ್ ಕಡೆ ರೈತರಿಗೆ ಇವತ್ತು ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರ ಬೇಡಿಕೆಗಳಿರ್ಬೋದು, ಈಗ ಕೇವಲ ನಮಗೆ BPL ಹೋಲ್ಡರ್ಸ್ಗೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಏನು ಕಾಂಟ್ರಾಕ್ಟರ್ಗಳಿದ್ದಾರೆ, ಗುತ್ತಿಗೆದಾರರೇನಿದ್ದಾರೆ, ಗುತ್ತಿಗೆದಾರರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಿಲ್ಲನ್ನ ತಡೆ ಒಡ್ಡಿ ಇವತ್ತು ಇಲ್ಲಿವರೆಗೂ ಅವ್ರಿಗೆ ಹಣಕಾಸನ್ನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಕಳೆದ 2 ತಿಂಗಳಿಂದ ನಿರಂತರವಾಗಿ, 2 ವರ್ಷದಿಂದ 2 ತಿಂಗಳಿಂದ ಬೆಳಕಿಗೆ ಬಂದಿದೆ. ಗುತ್ತಿಗೆದಾರರು ಪಾಪ ಅವರು ಕಾದು ಇವತ್ತು ಕೊಡ್ತಾರೆ, ನಾಳೆ ರಿಲೀಸ್ ಮಾಡ್ತಾರೆ ಬಿಲ್ಲು ಅಂತಕ್ಕಂಥದ್ದು ಪಾಪ ಅವರು ಸಾಲ ಸೋಲ ಮಾಡಿ ಇವತ್ತು ಬೀದಿಗೆ ಬಂದಿರತಕ್ಕಂಥ ನಿದರ್ಶನಗಳು ಕಾಣ್ತಾ ಇದ್ದೇವೆ. ಇವತ್ತು ಬಿಲ್ಡರ್ಗಳು ಏನು ಖುಷಿಯಾಗಿಲ್ಲ. ಇವತ್ತು ಬಿಲ್ಡರ್ಗಳ ಮೇಲೆ ಇವತ್ತು ಎಷ್ಟು ಸ್ಕ್ವೇರ್ ಫೀಟ್ಗೆ ಇವತ್ತು ಹಣ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಬೆಂಗಳೂರು ನಗರ ಇರಬಹುದು, ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಇವತ್ತು ಸತ್ವಾಗಿದೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು. ಆ ಮಟ್ಟಕ್ಕೆ ಇಟ್ಸ್ ಎ ಕೊಲಾಪ್ಸ್, ಇಟ್ಸ್ ಎ ಕಂಪ್ಲೀಟ್ ಕೊಲಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಾಂಗ್ರೆಸ್ ಗೌರ್ಮೆಂಟ್. ಇದು ಬಹಳ ಸ್ಪಷ್ಟ. ಆಮೇಲೆ ಇಲ್ಲಿ ನಮ್ಮ ಕೃಷ್ಣಪ್ಪಣ್ಣ ಕೂತಿದ್ದಾರೆ, ಬಾವಣ್ಣ ಅವರು ಶಾಸಕರು ಕೂತಿದ್ದಾರೆ ಜೊತೆನಲ್ಲಿ. ಇಲ್ಲಿವರೆಗೂ ಕಳೆದ 2 ವರ್ಷದಿಂದ ಇತ್ತೀಚೆಗೆ ಕೊಡ್ಲೋ ಬೇಡವೋ ಅಂತ ಬಹುಶಃ 2 ತಿಂಗಳ ಹಿಂದೆ ಒಂದು 10 ಕೋಟಿ ರೂಪಾಯಿ ಇವತ್ತು ಹಣಕಾಸನ್ನ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆನೂ ಆಗಿಲ್ಲ, ಲೆಟರ್ ಅಷ್ಟೇ. ಇದು ಈ ರೀತಿಯಾದಂತ ಪರಿಸ್ಥಿತಿಗಳು ಬಹುಶಃ ಶಾಸಕರಿಗೆ ಮತ ಹಾಕಿ ಗೆಲ್ಲಿಸಿದಂತ ತಾಲೂಕಿನ ಜನತೆಗೆ, ಶಾಸಕರಿಗೆ, ಜನಸಾಮಾನ್ಯರಿಗೆ ಇದು ಯಾವುದು ಕೂಡ ಅರ್ಥವಾಗೋದಿಲ್ಲ. ಅವ್ರಿಗೆ ಒಂದೇ ಏನು, ಕೃಷ್ಣಪ್ಪಣ್ಣನ ಶಾಸಕರಾಗಿ ಮಾಡಿದ್ದೀವಿ, ಬಾಬಣ್ಣವ್ರಿಗೆ ಶಾಸಕರಾಗಿ ಮಾಡಿದ್ದೀವಿ, ಈಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇವತ್ತು ಅವರು ಯಾವ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಕೇವಲ ಇದು JDSನ ಶಾಸಕರ ಪರಿಸ್ಥಿತಿ ಅಲ್ಲ, ಕೇವಲ BJPಯ ಶಾಸಕರ ಪರಿಸ್ಥಿತಿ ಅಲ್ಲ, ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೇ ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ.